ಟ್ಯಾರೋ ಅಂದರೆ ಏನು? ಟ್ಯಾರೋಗೂ ವೇದಿಕ್ ಅಸ್ಟ್ರಾಲಜಿಗೂ ಏನು ವ್ಯತ್ಯಾಸ ಇದೆ? ಟ್ಯಾರೋ ಅಂತಂದರೆ ಒಬ್ಬ ಮನುಷ್ಯನ ಎನರ್ಜಿನ ಪಿಕ್ ಮಾಡೋದು. ಸೊ ಪಾಸ್ಟ್ ಇರ್ಬೋದು, ಪ್ರೆಸೆಂಟ್ ಇರ್ಬೋದು, ಫ್ಯೂಚರ್ ಇರ್ಬೋದು, ಅದನ್ನು ಹೇಳೋದನ್ನ ಟ್ಯಾರೋನ ಯೂಸ್ ಮಾಡ್ತೀವಿ. ಟ್ಯಾರೋ ಕಾರ್ಡ್ಸ್ನ ಯೂಸ್ ಮಾಡ್ತೀವಿ. ಒಬ್ಬರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ. ಸೊ ಆವಾಗ ಏನು ಮಾಡ್ತೀವಿ ಅಂದರೆ ಟ್ಯಾರೋ ಕಾರ್ಡ್ಸಲ್ಲಿ ಅದು ಪರ್ಪಸ್ನ ಕರೆಕ್ಟಾಗಿ ಮೆನ್ಷನ್ ಮಾಡಿ ಹೇಳುತ್ತೆ. ಅದು ಎನರ್ಜಿ, ಸೋಲ್ ಎನರ್ಜಿನ ಪಿಕ್ ಮಾಡೋದೇ ಟ್ಯಾರೋ ಕಾರ್ಡ್ಸ್. ಸೊ ಟ್ಯಾರೋ ಕಾರ್ಡ್ಸ್ ಯಾವಾಗಲೂ ಒಬ್ಬ ಮನುಷ್ಯನ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ನ ಹೇಳಲಿಕ್ಕೆ ಶುರು ಮಾಡುತ್ತೆ. ಸೊ ಒಂದು ಕಾರ್ಡ್ನ ನಾವು ತೆಗೆದಾಗ ಪಾಸ್ಟ್ ಕಾರ್ಡ್ ಅಂತ ಇರುತ್ತೆ, ಇನ್ನೊಂದು ಮಧ್ಯದಲ್ಲಿ ಒಂದು ಮಿಡಲಲ್ಲಿ ತೆಗೆದಾಗ ಅದು ಪ್ರೆಸೆಂಟ್ ಅಂತ ಇರುತ್ತೆ, ಫ್ಯೂಚರ್ ಕಾರ್ಡ್ಸ್ ಅಂತ ಹೇಳುತ್ತೆ. ಸೊ 3 months ಇರ್ಬೋದು, 6 months, ಎವ್ರಿ ಮನುಷ್ಯನಿಗೂ ಎವ್ರಿ 21 daysಗೂ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತ ಇರುತ್ತೆ. ಇದು ಫುಲ್ ಫ್ಯೂಚರ್ ಹೇಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಪ್ರೆಸೆಂಟಲ್ಲಿ ಆಗುತ್ತೆ ಮತ್ತು ಫ್ಯೂಚರ್ಲಿ ಆ ಕ್ವೆಶನ್ಗೆ ಏನಾಗುತ್ತೆ ಅಂತ ಹೇಳೋದೇ ಟ್ಯಾರೋ ಕಾರ್ಡ್ಸ್ ಅಂತ. ಕಾರ್ಡಲ್ಲಿ 78 ಕಾರ್ಡ್ಸ್ ಇರುತ್ತೆ, ಮೇಜರ್ ಮತ್ತು ಮೈನರ್ ಕಾರ್ಡ್ಸ್ ಮತ್ತು ಮೇಜರ್ ಬೇರೆ ಬೇರೆ ಅರ್ಥಗಳನ್ನ ಶುರು ಮಾಡ್ತೇವೆ ಒಂದು. ಇದು ಆ್ಯಕ್ಚುಲಿ ಹೇಗೆ ಬಂದಿದೆ, ಇದು ಕಬಾಲ ಅನ್ನೋ ಒಂದು ಹಿಸ್ಟ್ರಿ ಇದೆ ಇದರಲ್ಲಿ. ಕಾರ್ಡ್ಸ್ನ ಆಗಿನ ಕಾಲದಲ್ಲಿ ಒಂದು ಯುದ್ಧಕ್ಕೆ ಹೋಗುವಾಗ ಯೂಸ್ ಮಾಡ್ತಾಯಿದ್ರು. ಒಂದು ಮರದ ಮೇಲೆ, ಅಂದರೆ ಕಾಡಿಂಜನ್ಗಳು ಮರದ ಮೇಲೆ ಪಿಕ್ಚರ್ಸ್ ಹಾಕ್ತಾಯಿದ್ರು. ಸೊ ನಾವು ಅದನ್ನು ಏನು ಮಾಡ್ತಾಯಿದ್ರು, ಹೋಗುವಾಗ, ಯುದ್ಧಕ್ಕೆ ಹೋಗುವಾಗ ಇಲ್ಲ ಏನೋ ಒಂದು ವಿಷಯಕ್ಕೆ ಹೋಗುವಾಗ ಜಸ್ಟ್ ಹೀಗೆ ಯಾವ ಪಿಕ್ಚರ್ ಮೇಲೆ ಒಂದು ಕಡ್ಡಿ ಹಾಕಿದ್ರೆ ಇಲ್ಲ ಯಾವುದೋ ಒಂದು ಕಲ್ಲನ್ನು ಹಾಕಿದ್ರೆ ಅದನ್ನೇ ಏನು ಮೆನ್ಷನ್ ಮಾಡುತ್ತೆ ಅನ್ನೋದನ್ನು ಹೇಳ್ತಾಯಿದ್ರು. ಅದಾದಮೇಲೆ ಅದನ್ನು ಕಾರ್ಡ್ಸ್ ರೂಪದಲ್ಲಿ ತೊಗೊಂಡು ಬಂದು ಓಶೋ ಬಂದಮೇಲೆ ಅದು ಕಾರ್ಡ್ಸ್ ರೂಪದಲ್ಲಿ ಬಂತು. ಸೊ ಇದಕ್ಕೆ ಕೂಡ ಎನರೈಸ್ಡ್ ಆಗಿರಬೇಕು. ಕಾರ್ಡ್ಸ್ ಕೂಡ ಎಲ್ಲ ಕಾರ್ಡ್ಸು ಕನೆಕ್ಟ್ ಆಗೋದು ಅನ್ನೋದು ಅದು ಸುಳ್ಳು. ಆ ಕಾರ್ಡ್ಸಲ್ಲಿ ಮತ್ತು ಎನರ್ಜಿ ಇರೋ ಹ್ಯಾಂಡ್ಸಲ್ಲಿ ಮಾತ್ರ ಅದು ವರ್ಕ್ ಆಗುತ್ತೆ. ಸೊ ಎಲ್ಲರೂ ಕಲಿಬೋದು ಅನ್ನೋಕ್ಕಿಂತ ಇದರಲ್ಲಿ ಎಷ್ಟು ಯೂಸ್ಫುಲ್ ಇದೆ ಅಷ್ಟೇ ಯೂಸ್ಫುಲ್ ಇಲ್ಲದೆ ಇರೋದು ಇರುತ್ತೆ. ಯಾಕಂದರೆ ಇದು ವಿತ್ ಸ್ಪಿರಿಟ್, ಡಿವೈನ್ ವಿತ್ ಸ್ಪಿರಿಟ್ ಜೊತೆ ನಾವು ಕೆಲಸ ಮಾಡೋದ್ರಿಂದ ಇದ್ರದ್ದು ಅರ್ಥ. ಇವಾಗ ನಾವು ಏನಾದರೂ ನೀವು ಕ್ವೆಶನ್ಸ್ ಮಾಡಿದಾಗ, ನನಗೆ ಕ್ವೆಶನ್ಸ್ ನೀವು ಕೇಳಿದಾಗ ನಾನು ಹೇಳೋದು ಸ್ಪಿರಿಟ್ಸ್ನ ಯೂಸ್ ಮಾಡಿಕೊಂಡೇ ಹೇಳೋದು. ಸೊ ಡಿವೈನ್ ವಿತ್ ಸ್ಪಿರಿಟ್ ಜೊತೆ ವರ್ಕ್ ಮಾಡೋದೇ ಟ್ಯಾರೋ ಕಾರ್ಡ್ಸ್. ನನ್ನ ಈ ಚಾನಲ್ ಮುಖಾಂತರ ಹೆಚ್ಚಿನ ಮಾಹಿತಿಗಳನ್ನ ಕೊಡೋಕ್ಕೆ ಶುರು ಮಾಡ್ತೀನಿ. ಸೊ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ.